ಹಾಯ್ ನನ್ನ ಫ್ರಮ್ ಟೆಕ್ ಇನ್ ಕನ್ನಡ ಎಲ್ಲ ಗೊತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಇವರನ್ನು ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಕಡೆಯಿಂದ. ಇನ್ಸ್ಟಾಗ್ರಾಮ್ನಲ್ಲಿ ಇಷ್ಟು ದಿನ ರೀಲ್ಸ್ 60 ಸೆಕೆಂಡ್ ಇರ್ತಿತ್ತು. ಟಿಕ್ ಟಾಕ್ ಬ್ಯಾನ್ ಆದಮೇಲೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲು ಹೆವಿ ಟ್ರೆಂಡ್ ಆಗ್ತಾ ಇದೆ. ಸೊ ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ. ಸೊ ನೀವಿನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ನನಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನ ಫಾಲೋ ಮಾಡ್ತಿಲ್ಲ ಅಂತ. ಸಂದೀಪ್ ವ್ಲಾಗ್ಸ್ ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಫಾಲೋ ಮಾಡಿ. ಏನಕ್ಕೆ ಅಂದರೆ ಇದ್ಮೇಲೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ರೀಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಅಲ್ಲೂ ಕೂಡ ನಿಮಗೆ ಕಂಟೆಂಟ್, ಇನ್ಸ್ಟ್ಯಾಂಟ್ ಕಂಟೆಂಟ್ ಸಣ್ಣದೆಲ್ಲ ಸಿಗುತ್ತೆ, ಪ್ರತಿದಿನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗ್ಬಿಟ್ಟು ಈಗಲೇ ಫಾಲೋ ಮಾಡಿ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮ್ಮ ಭಾರತಕ್ಕೆ ಮತ್ತೊಮ್ಮೆ ಟಿಕ್ ಟಾಕ್ ಬರೋದಕ್ಕೆ ಮಾತುಕತೆ ನಡೀತಾ ಇದೆ. ನಮ್ಮ ಭಾರತದ ಒಂದು ಕಂಪ್ನಿ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಟಿಕ್ ಟಾಕನ್ನು ಮತ್ತೆ ವಾಪಸ್ ತರ್ತಾರಂತೆ. ಹಿರನಂದನಿ ಅಂತ ಒಂದು ಕಂಪ್ನಿ, ಹಿರನಂದನಿ ಗ್ರೂಪ್ ಅಂತ, ಇವ್ರ ಜೊತೆ ಆಲ್ರೆಡಿ ಮಾತುಕತೆ ನಡೆಸ್ತಾ ಇದ್ದಾರಂತೆ. ಕಾದು ನೋಡೋಣ ಇನ್ ಕೇಸ್ ಈ ಒಂದು ಟಿಕ್ ಟಾಕ್ ವಾಪಸ್ ಬರುತ್ತೆ ಹಂಗೆ ಅಂತೇನೆ. ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಜಿಯೋದವರು ಒಂದು ಜಾಯ್ ಸ್ಟಿಕ್ಕನ್ನು ಲಾಂಚ್ ಮಾಡಿರುವಂಥದ್ದು, ಜಿಯೋ ಗೇಮ್ ಕಂಟ್ರೋಲರ್ ಅಂತ. ಇದರ ಬೆಲೆ ಲಿಟ್ರಲಿ 3,500 ಇದೆ ಆಯಿತಾ. ಒಂದು ನಾರ್ಮಲ್ ಬ್ಲೂಟೂತ್ ಜಾಯ್ ಸ್ಟಿಕ್ ತೊಗೊಂಡ್ರೆ ಹತ್ತಿರ 1,500-2,000 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಬಟ್ ಜಿಯೋ ಗೇಮ್ ಕಂಟ್ರೋಲರು 3,500 ಇರುವಂಥದ್ದು. ನಂಗೆ ಅನಿಸ್ದಂಗೆ ಈ ಒಂದು ಗೇಮ್ ಕಂಟ್ರೋಲರ್ನ ಜಿಯೋದವ್ರದ್ದು ಏನು ಆ್ಯಂಡ್ರಾಯ್ಡ್ ಟಿ ವಿ ಬಾಕ್ಸ್ ಇದೆ ಅಲ್ಲೋ ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಅದರಲ್ಲಿ ಗೇಮನ್ನು ಆಡೋದಕ್ಕೆ ಯೂಸ್ ಮಾಡ್ಬೋದು. ಬಟ್ ಬೆಲೆ ಮಾತ್ರ ತುಂಬ ಜಾಸ್ತಿ ಆಯಿತು. 8 ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್ಪನ್ನು ನೀಡುತ್ತಂತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸದ್ಯದಲ್ಲೇ ಈ ಒಂದು 5G ನಮ್ಮ ಭಾರತಕ್ಕೆ ಬರೋದಕ್ಕೆ ತಯಾರಿ ನಡೀತಾ ಇದೆ. ಅದರ ಜೊತೆಗೆ ಎಲ್ಲ ನೆಟ್ವರ್ಕ್ ಪ್ರೊವೈಡರ್ಗಳು ಏರ್ಟೆಲ್ಲು, ಜಿಯೋ, ವಿ ಇವರೆಲ್ಲರೂ ಕೂಡ ರೀಚಾರ್ಜ್ ಪ್ಲ್ಯಾನನ್ನು ನಂಗನ್ನಿಸ್ದಂಗೆ ತುಂಬ ಜಾಸ್ತಿ ಮಾಡುವ ಸಾಧ್ಯತೆ ಇರುವಂಥ, ನಂಗನ್ನಿಸ್ದಂಗೆ 100% ಪ್ರತಿಯೊಬ್ಬರು ಮಾಡ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಲಾಭ ಜಾಸ್ತಿ ಆಗಬೇಕು. ಅದರಿಂದನೇ ಇನ್ನು ಕೆಲವೇ ದಿನಗಳಲ್ಲಿ ನೀವು ಈ ಒಂದು ಪ್ರೈಸ್ ಹೈಕನ್ನು ರೀಚಾರ್ಜ್ ಪ್ಲಾನ್ಗಳಲ್ಲಿ ನೋಡ್ತೀರಾ. ಸೊ ಅದಾಗಿಂತ ಮುಂಚೆನೇ 1 ವರ್ಷದ ರೀಚಾರ್ಜ್ ಮಾಡ್ಕೊಂಬಿಟ್ರೆ ನಂಗೆ ಅನಿಸ್ತಂಗೆ ಬೆಟರ್ ಅನಿಸುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಈಗ ನಾವು ವಾಟ್ಸಪ್ನಲ್ಲಿ ಡಿಲೀಟ್ ಫಾರ್ ಎವ್ರಿ ಒನ್ ಪರ್ಮನೆಂಟಾಗಿ ಈ ಒಂದು ಡಿಲೀಟ್ ಫಾರ್ ಎವ್ರಿ ಒನ್ ಬಟನ್ ಕ್ಲಿಕ್ ಮಾಡಿದ್ರೆ ಅವ್ರಿಗೂ ನಮಗೂ, ಅಂದರೆ ಯಾರಿಗೆ ಕಳಿಸಿ ಅವ್ರಿಗೂ ನಮಗೂ ಡಿಲೀಟ್ ಆಗುತ್ತೆ. ಸೊ ಇದೀಗ ಇನ್ನೊಂದು ಆಪ್ಷನ್ ಬರುತ್ತಂತೆ ಅಂಡು ಮಾಡೋದಕ್ಕೆ. ಅಂದರೆ ಡಿಲೀಟ್ ಮಾಡಿರೋದನ್ನು ನೀವು ಅಂಡು ಮಾಡ್ಬೋದು, ಅನ್ಡಿಲೀಟ್ ಮಾಡ್ಬೋದು. ಸೊ ಆ ಒಂದು ಆಪ್ಷನ್ನ ಕೂಡ ಮಿಸ್ಟೇಕಾಗಿ ಡಿಲೀಟ್ ಮಾಡಿದ್ರೆ ಅದನ್ನು ರಿವೋಕ್ ಮಾಡೋದಕ್ಕೂ ಕೂಡ ಆಪ್ಷನ್ ತೊಗೊಂಡ್ಬರ್ತಾರೆ ಅಂತ ಒಂದು ಒಳ್ಳೆಯ ವಿಷಯ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಹೆವಿ ಬಿಗ್ ನ್ಯೂಸ್ ಒಂಥರ ನೋಡೋದಕ್ಕೂ ಹೋದರೆ ಗ್ಲೋಬಲ್ ಲೆವೆಲಲ್ಲಿ. ಸೊ ಆಪಲ್ನವರು ಅವರದ್ದೇ ಒಂದು ಸರ್ಚ್ ಎಂಜಿನ್ನ ತೊಗೊಂಬರ್ತಾರಂತೆ. ಇಷ್ಟು ದಿನ ಆಪಲ್ನವರು ಗೂಗಲ್ ಸರ್ಚ್ ಎಂಜಿನ್ನ ಬೈ ಡಿಫಾಲ್ಟ್ ಕೆಲವೊಂದು ಬ್ರೌಸರ್ನಲ್ಲಿ ಹಾಕ್ತಿದ್ರು. ಬಟ್ ಇದೀಗ ಆಪಲ್ನವರೇ ಸರ್ಚ್ ಎಂಜಿನ್ ತೊಗೊಂಬರ್ತಾರೆ ಅಂತಂದರೆ ತುಂಬ ದೊಡ್ಡ ವಿಷಯ ನಂಗೆ ಅನ್ನಿಸ್ತಂಗೆ. ಇದು ಆಪಲ್ ಫೋನ್ಗಳಲ್ಲಿ ರೀಪ್ಲೇಸ್ ಮಾಡಿದ್ರೆ ಡಿಫಾಲ್ಟಾಗಿ ಒಂದು ಆಪಲ್ ಸರ್ಚ್ ಎಂಜಿನ್ನನ್ನೇ. ಸೊ ಕ್ರೇಜಿ ವಿಷಯ. ಇಷ್ಟು ದಿನ ಆ್ಯಕ್ಚುಲಿ ಆಪಲ್ನವ್ರಿಗೆ ಗೂಗಲ್ನವ್ರು ದುಡ್ಡು ಕೊಡ್ತಾಯಿದ್ರು. ಅವರ ಫೋನಲ್ಲಿ ಸರ್ಚ್ ಎಂಜಿನ್ ಡಿಫಾಲ್ಟಾಗಿ ಗೂಗಲ್ ಇಡೋದಕ್ಕೆ ಆಪಲ್ನವ್ರಿಗೆ ಗೂಗಲ್ನವ್ರು ದುಡ್ಡು ಕೊಡ್ತಾಯಿದ್ರು ಇಷ್ಟು ಅಂತ. ಸೊ ಇದೀಗ ಆಪಲ್ನವರೇ ಸರ್ಚ್ ಎಂಜಿನ್ ತೊಗೊಂಬಂತು ಅಂದರೆ ಹೆವಿ ದೊಡ್ಡ ಕಾಂಪಿಟೇಷನ್ ಆಗುತ್ತೆ ಗೂಗಲ್ಗೆ. ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇಂಡಿಯನ್ ಪೋಸ್ಟ್, ನಮ್ಮ ಏನು ಪೋಸ್ಟ್ ಆಫೀಸಲ್ಲಿ ಏನು ಡೆಲಿವರ್ ಮಾಡ್ತಿರಲ್ಲ ಪೋಸ್ಟನ್ನು, ಇದೇ ಮೊದಲ ಬಾರಿಗೆ ಡ್ರೋನ್ನ ಮುಖಾಂತರ ಒಂದು ಪೋಸ್ಟನ್ನು ಗುಜರಾತ್ನಲ್ಲಿ ಟ್ರಯಲ್ ಪ್ರಾಜೆಕ್ಟ್ ರೀತಿ ಟ್ರಯಲ್ ರನ್ ಮಾಡಿದ್ದಾರೆ ಆಯಿತಾ. ಸೊ ನಂಗೆ ಅನ್ನಿಸ್ತಂಗೆ ಅಷ್ಟು ಸಕ್ಸಸ್ಫುಲ್ ಆಗಲ್ಲ ಈಗಲೇ, ಅಷ್ಟೊಂದು ಅಡ್ವಾನ್ಸ್ ಆಗಲೇ ಒಂದು ಡ್ರೋನ್ಸ್ಗಳೆಲ್ಲ. ಮೇ ಬಿ ಫ್ಯೂಚರ್ನಲ್ಲಿ ಅದು ನಾರ್ಮಲ್ ಆಗ್ಬೋದು. ಈಗ ಒಂದು ಟೆಸ್ಟ್ ಮಾಡ್ತಾ ಇದ್ದಾರೆ, ಒಂದು ಒಳ್ಳೆ ವಿಷಯ, ಹೊಸದಾಗಿ ಏನೋ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ನಾವು ಪ್ರತಿ ಟೆಕ್ನಿಕ್ಸಲ್ಲೂ ಕೂಡ ಅಮೆರಿಕನ್ ಕಂಪ್ನಿಗಳ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಅಮೆಝಾನ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಆಪಲ್ಲು, ಟೆಸ್ಲಾ, ಒಂದಲ್ಲ ಒಂದು ಅಮೆರಿಕನ್ ಕಂಪ್ನಿ ಹೆಸರು ಬರ್ತಾನೆ ಇರುತ್ತೆ ಆಯಿತಾ. ನಿಮ್ಮಲ್ಲಿ ತುಂಬ ಜನ ಈ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಕೂಡ ಮಾಡ್ತಿರ್ಬೋದು. ಈಗಂತೂ ತುಂಬ ಒಳ್ಳೆ ಟೈಮ್ ಆಯಿತಾ. ಶೇರ್ ಬೆಲೆ ತುಂಬ ಕಡಿಮೆ ಆಗಿದೆ, ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ಟೈಮು. ಆದರೆ ಇದಕ್ಕಿಂತ ಮುಂಚೆ ಈ ಒಂದು ಅಮೆರಿಕನ್ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಹೆವಿ ಕಮಿಷನ್, ಹೆವಿ ಬ್ರೋಕರೇಜ್ ಕೊಡಬೇಕಾಗಿರ್ತಿತ್ತು. ನೀವೇನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. IND ಮನಿ ಅಪ್ಲಿಕೇಶನ್ ಮುಖಾಂತರ ಯಾವುದೇ ಬ್ರೋಕರೇಜ್ ಇಲ್ಲದೆ, ಯಾವುದೇ ಕಮಿಷನ್ ಇಲ್ಲದೆ, ಯಾವುದೇ ಅಕೌಂಟ್ ಓಪನಿಂಗ್ ಫೀಸ್ ಇಲ್ಲದೆ ಫ್ರ್ಯಾಕ್ಷನ್ ಆಫ್ ಅ ಸ್ಟಾಕ್ ಇನ್ವೆಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಸ್ಟಾಕ್ನ ಬೆಲೆ 50,000 ಇದೆ ಅಂತಂದರೆ ಕಂಪ್ಲೀಟ್ 50,000 ಕೊಟ್ಬಿಟ್ಟು ಒಂದು ಸ್ಟಾಕ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಆಯಿತಾ. ನಮ್ಮ ಭಾರತದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಮಿನಿಮಮ್ ಒಂದು ಶೇರ್ ಪರ್ಚೇಸ್ ಮಾಡಬೇಕು. ಆದರೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಫ್ರ್ಯಾಕ್ಷನ್ನು 100, 200, 500 ನಿಮ್ಮ ಕೈಲಾದಷ್ಟು ರೂಪಾಯಿಗೆ ಇನ್ವೆಸ್ಟ್ ಮಾಡ್ಬೋದು. ತುಂಬ ಒಳ್ಳೆಯ ವಿಷಯ. ಮತ್ತು ಈ ಒಂದು ಅಮೆರಿಕನ್ ಸ್ಟಾಕ್ ಅಕೌಂಟನ್ನು ಓಪನ್ ಮಾಡುವಂಥದ್ದು ತುಂಬ ಸಿಂಪಲ್ ಆಯಿತಾ. ಯಾವುದೇ ಪೇಪರ್ ವರ್ಕ್ ಇಲ್ಲದೆ ಕೆಲವು ನಿಮಿಷಗಳಲ್ಲಿ ಅಕೌಂಟನ್ನು ಓಪನ್ ಮಾಡ್ಬೋದು. ಮತ್ತು ಈ ಒಂದು ಅಪ್ಲಿಕೇಶನಲ್ಲಿ ನಿಮ್ಮ ಕಂಪ್ಲೀಟ್ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಕೂಡ ಮಾಡ್ಬೋದು. ಅದು ಆಟೋಮೆಟಿಕ್ ಟ್ರ್ಯಾಕ್ ಮಾಡುತ್ತೆ ಪರ್ಮಿಷನ್ ಕೊಟ್ರಿ ಅಂತ ಅಂದರೆ. ಸೊ ನೀವು ಎಷ್ಟು FD ಹಾಕಿದ್ದೀರಾ, ಎಷ್ಟು ಮ್ಯೂಚುವಲ್ ಫಂಡ್ ಇದೆ, ಎಷ್ಟು ಸ್ಟಾಕ್ ಇದೆ, ಕಂಪ್ಲೀಟ್ ಒಂದೇ ಕಡೆ
ನೀವು ಮ್ಯಾನೇಜ್ ಮಾಡ್ಬೋದು. ನೀವಿನ್ನೂ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಒಂದು ಲಿಂಕ್ನ ಮುಖಾಂತರ ನೀವು ಇನ್ಸ್ಟಾಲ್ ಮಾಡಿಕೊಂಡು ಸೈನ್ ಅಪ್ ಮಾಡಿ ಫಸ್ಟ್ ಟೈಮ್ ಫಂಡ್ ಮಾಡ್ತೀರಾ ಅಲ್ವಾ, ಸೊ ಆ ಟೈಮಲ್ಲಿ 750 ರೂಪಾಯಿಂದು ಆಪಲ್ ಸ್ಟಾಕ್ ನಿಮಗೆ ಫ್ರೀಯಾಗಿ ಸಿಗ್ತಾ ಇರುವಂಥದ್ದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಕಳ್ಕೊಳ್ಳೋದೇನೂ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಅವರ LCD ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟನ್ನು ಸ್ಟಾಪ್ ಮಾಡ್ತಾರೆ, ಒಂದು ಮ್ಯಾನುಫ್ಯಾಕ್ಚರಿಂಗನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಆಯಿತಾ. ಸೊ OLED ಮತ್ತು QLED ಡಿಸ್ಪ್ಲೇಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂದರೆ ಕಾನ್ಸಂಟ್ರೇಷನ್ ಅಂದರೆ ಕಂಪ್ಲೀಟಾಗಿ ಒಂದು ಮ್ಯಾನುಫ್ಯಾಕ್ಚರಿಂಗ್ನ ಸ್ಟಾಪ್ ಮಾಡ್ತಾರೆ. ನನಗೆ ಕಾಂಪಿಟೇಷನ್ ಮತ್ತು ಪ್ರಾಫಿಟ್ ಇಲ್ವಂತೆ. ಚೈನೀಸು, ತೈವಾನೀಸು ಇವರೆಲ್ಲ ಹೆವಿ ಅಫೋರ್ಡಬಲ್ ಆಗಿ ಈ ಒಂದು LCD ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ಇವ್ರಿಗೆ ಲಾಭ ಆಗ್ತಿಲ್ಲ ಜಾಸ್ತಿ. ಸೊ ಅದರಿಂದ ಈ ಮ್ಯಾನುಫ್ಯಾಕ್ಚರಿಂಗ್ನೇ ಡಿಸ್ಕಂಟಿನ್ಯೂ ಮಾಡ್ತಾರಂತೆ. ನಂತರ OLED ಡಿಸ್ಪ್ಲೇಗಳಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರಂತೆ. ಸೊ ಎಲ್ಲರನ್ನೂ ತೆಗೆದುಬಿಟ್ಟು ಅಲ್ಲಿ ಕೆಲಸ ಮಾಡೋರನ್ನ ಈ ಕಡೆ OLEDಗೆ ಹಾಕಿದ್ದಾರೆ. ಸೊ ಸ್ಯಾಮ್ಸಂಗ್ ಅವರೊಂದು ಫುಲ್ ಅಗ್ರೆಸಿವ್ ಆಗಿ ಏನೇನೋ ಡಿಸಿಷನ್, ಹೆವಿ ದೊಡ್ಡ ಡಿಸಿಷನ್ ಎಲ್ಲ ತೊಗೋತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಬೇಜಾರಾಗುವಂಥ ವಿಷಯ, ಎಕ್ಸ್ಪ್ರೆಸ್ VPN. ಸೊ ನಮ್ಮ ಭಾರತದಿಂದ ಹೊರಗಡೆ ಹೋಗ್ತಾ ಇರೋದು, ನಮ್ಮ ಭಾರತದಲ್ಲಿ ಸರ್ವಿಸ್ ನೀಡುವುದಿಲ್ಲ. ಎಕ್ಸ್ಪ್ರೆಸ್ VPN ಅವರು ಒಂದು ಒಳ್ಳೆ VPN. ಸೊ ನಮ್ಮ ಭಾರತದ ಗೌರ್ಮೆಂಟು ಒಂದು ರೂಲ್ ಮಾಡಿತ್ತು, ನೀವು ಈ ಒಂದು ಏನು VPNನಲ್ಲಿ ಯೂಸ್ ಮಾಡಿದ್ರೆ ಕೂಡ ಯೂಸರ್ ಡಾಟಾವನ್ನು ಅವ್ರು ಏನೇ ಸರ್ಚ್ ಮಾಡಿದ್ರೆ ಪ್ರತಿಯೊಂದನ್ನು ಕೂಡ ಸ್ಟೋರ್ ಮಾಡಬೇಕು ಅಂತ ಗೌರ್ಮೆಂಟ್ನವ್ರು ರೂಲ್ ಮಾಡಿದ್ರು. ಇನ್ ಕೇಸ್ ನೀವು ಮಾಡಿಲ್ಲ ಅಂತ ಅಂದರೆ ನಮ್ಮ ಭಾರತವನ್ನು ಬಿಟ್ಟು ತೊಲಗಿ ಅಂತ ಗೌರ್ಮೆಂಟ್ನವ್ರು ರೂಲ್ ಮಾಡಿದರು. ಸೊ ಇದೀಗ ಎಕ್ಸ್ಪ್ರೆಸ್ VPN ಅವರು ನಮ್ಮ ಗೌರ್ಮೆಂಟಿಂದ ಏನು ಗೈಡ್ಲೈನ್ಸಿಗೆ ಒಪ್ಕೊಂಡಿಲ್ಲ. ಸೊ ಅದರಿಂದ ನಮ್ಮ ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಒಂದು ಬೇಜಾರಾಗುವಂಥ ವಿಷಯ ನಮ್ಮ ಜನರಿಗೆ. ಏನಕ್ಕೆ ಅಂದರೆ VPN ಯೂಸ್ ಮಾಡಿದ್ರೆ ನಾವೇನು ಬ್ರೌಸ್ ಮಾಡ್ತೀವಿ, ಏನು ಅಂದರೆ ನಾವು ಬೇರೆ ಯಾರೂ ಟ್ರ್ಯಾಕ್ ಮಾಡೋದಕ್ಕಾಗಲ್ಲ ಆಯಿತಾ. ಸೊ VPN ಕಂಪ್ನಿಗಳು ಕೂಡ ಆ ಡಾಟಾವನ್ನು ಸ್ಟೋರ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿರ್ತಾರೆ, ಬಟ್ ಮೋಸ್ಟ್ ಆಫ್ ಜನ ಮಾಡಲ್ಲ. ಬಟ್ ಈ ಎಕ್ಸ್ಪ್ರೆಸ್ VPN ಅವರು ಮಾಡಲ್ಲ ಅನ್ಕೋತೀನಿ. ಅದೇ ರೀಸನಿಗೆ ನಮ್ಮ ಭಾರತ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಸೊ ನಮ್ಮ ಪ್ರೈವಸಿಗೆ ಅಗೇನ್ಸ್ಟ್ ನಂಗೆ ಅನ್ನಿಸ್ತಂಗೆ ಗೌರ್ಮೆಂಟ್ನವರು ಈ ರೀತಿ ಒಂದು ಮಾಡಿದ್ರೆ. ಬಟ್ ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೋನಿ ಅವರು ಒಂದು ಹೇಳಿಕೆ ನೀಡಿರುವಂಥದ್ದು ಆಯಿತಾ. ಇನ್ನು ಕೆಲವು ವರ್ಷಗಳಲ್ಲಿ ಮೊಬೈಲ್ ಫೋನ್ನ ಕ್ಯಾಮ್ರಾ DSLR ಕ್ಯಾಮ್ರಾವನ್ನು ಬೀಟ್ ಮಾಡುತ್ತೆ ಅಂತ ಅತಿ ದೊಡ್ಡ ಕ್ಯಾಮ್ರಾವನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿ ಆಗಿರುವಂಥ ಸೋನಿಯವರು ಹೇಳಿಕೆ ನೀಡಿರುವಂಥದ್ದು ಕ್ರೇಜಿ ವಿಷಯ. ಹೌದು, ಅದು ನಿಜ. ಇನ್ನು ಕೆಲವೇ ದಿನಗಳಲ್ಲಿ DSLR ಅಂತ ಅಂದರೆ ನಾವು ಒಂದೇನಂದರೆ ಅದು ಫೋಟೋ ಕ್ವಾಲಿಟಿ ಆಲ್ಮೋಸ್ಟ್ ಸಿಮಿಲರ್ ತೆಗೆದರೂ ಕೂಡ ನಾವು ಈ ಲೆನ್ಸ್ಗಳಿಗೆ ಅಂದರೆ ನಾವು ಲೆನ್ಸನ್ನು ಚೇಂಜ್ ಮಾಡ್ಬೋದು, ಇಂಟರ್ಚೇಂಜಬಲ್ ಲೆನ್ಸ್. ಬಟ್ ಮೊಬೈಲ್ ಆ ರೀತಿ ಮಾಡೋದಕ್ಕಾಗಲ್ಲ. ಫ್ಯೂಚರ್ನಲ್ಲಿ ಅದಕ್ಕೂ ಏನಾದರೂ ಒಂದು ಟೆಕ್ನಾಲಜಿ ಮುಂದೆ ಬರ್ಬೋದು. ಬಟ್ ಸದ್ಯಕ್ಕಂತೂ ನಮಗೆ DSLR ಲೆವೆಲ್ಗೆ ಝೂಮ್ ಆಗಿರ್ಬೋದು, ಮ್ಯಾಕ್ರೋ ಆಗಿರ್ಬೋದು, ಮೊಬೈಲಲ್ಲಿ ಸಿಗಲ್ಲ. ಬಟ್ ಫ್ಯೂಚರ್ನಲ್ಲಿ ಅದು ಚೇಂಜ್ ಆದರೂ ಆಗಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆ್ಯಂಡ್ರಾಯ್ಡ್ಗೆ ಒಂದು ಅಪ್ಡೇಟನ್ನು ತೊಗೊಂಡ್ಬಿಡ್ತಿರುವಂಥದ್ದು ಆಯಿತಾ. ಸೊ ಒಂದು ಸೆನ್ಸಾರ್ನ ಈ ಒಂದು ಸೆನ್ಸಾರ್ ಯೂಸ್ ಮಾಡ್ಕೊಂಬಿಟ್ಟು, ಫೋನಲ್ಲಿ ಆಲ್ರೆಡಿ ಇರುವಂಥ ಸೆನ್ಸಾರ್ ಯೂಸ್ ಮಾಡ್ಕೊಂಬಿಟ್ಟು ನಾವು ಸ್ನೀಸ್ ಮಾಡಿದಾಗ ಅಂದರೆ ಅಕ್ಷಿ ಮಾಡ್ತೀವಲ್ವಾ ಶೀತ ಆದಾಗ, ಅದು ಮಾಡಿದಾಗ, ಕೆಮ್ಮದಾಗ, ಸೊ ಸೆನ್ಸ್ ಮಾಡುತ್ತಂತೆ ಫೋನು. ಸೊ ಎಷ್ಟು ಸಲ ಮಾಡ್ತೀರಾ, ಸೊ ನಿಮ್ದು ಆರೋಗ್ಯವನ್ನು ಅದರಲ್ಲಿ ನೋಡ್ಕೊಬೋದು ಶೀತ ಆಗಿದೆ ಹೆಂಗೆ ಅಂತ. ಸೊ ಟ್ರ್ಯಾಕ್ ಮಾಡುತ್ತಂತೆ. ನಮಗೆ ಗೊತ್ತಿಲ್ಲಂಗೆ ಒಳಗಡೆ ಟ್ರ್ಯಾಕ್ ಮಾಡಿದ್ರೆ ಕಷ್ಟ ಇದು. ಸೊ ಅಪ್ಡೇಟು ಬರುತ್ತೆ ನಂಗೆ ಅನ್ನಿಸ್ತಂಗೆ ಫ್ಯೂಚರ್ ಆ್ಯಂಡ್ರಾಯ್ಡ್ ಇದರಲ್ಲೆಲ್ಲ. ಇನ್ನು ಇವತ್ತಿನ ಕೊನೆಯ ಟೆಕ್ ನ್ಯೂಸ್, ನಮ್ಮ ಕನ್ನಡ ಯೂಟ್ಯೂಬರ್ ಕನ್ನಡ ಟೆಕ್ ಮಂಜುನಾಥ್ ಅವರು ಒಂದು ಫೋನ್ ಪರ್ಚೇಸ್ ಮಾಡಿದರು 1 ವರ್ಷ ಮುಂಚೆ, Mi 11X Pro ಅಂತ. ಸೊ ಸುಮಾರು 40,000 ಪ್ರೈಸ್ ರೇಂಜಿನ ಸ್ಮಾರ್ಟ್ಫೋನ್. ಅವರು 1 ವರ್ಷ ಯೂಸ್ ಮಾಡಿದ್ದಾರೆ. ವಾರಂಟಿ ಮುಗಿದು 2 ದಿನಕ್ಕೆ ಅವ್ರ ಸ್ಮಾರ್ಟ್ಫೋನ್ ಹಾಳಾಗುತ್ತೆ. ವಾರಂಟಿ ಮುಗಿದು 2 ದಿನಕ್ಕೆ, 1 ವರ್ಷದ ಮೇಲೆ 2 ದಿನಕ್ಕೆ ಒಂದು ಫೋನ್ ಹಾಳಾಗುತ್ತೆ. ಅವ್ರು ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗ್ತಾರೆ. ಸೊ ಅವ್ರ ಮದರ್ ಬೋರ್ಡೇ ಹೋಗಿದೆ ಅಂತಾರೆ ಅಂತ. ಸೊ ಆ ಮದರ್ ಬೋರ್ಡಿಗೆ 25,000 ರೂಪಾಯಿ ಆಗುತ್ತೆ. 40,000 ರೂಪಾಯಿ ಫೋನಿಗೆ 25,000 ರೂಪಾಯಿ ಮದರ್ ಬೋರ್ಡ್ ರೀಪ್ಲೇಸ್ ಮಾಡಿಸ್ಬೇಕು. ಅದು 1 ವರ್ಷ ಒಳಗಾದರೂ ಹಾಳಾಗಿದ್ರೆ ಪರವಾಗಿಲ್ಲ ಆಯಿತಾ, ಹಿಂಗೆ ವಾರಂಟಿ ಕ್ಲೈಮ್ ಆಗುತ್ತೆ. ಆದರೆ ವಾರಂಟಿ ಮುಗಿದು 2 ದಿನಕ್ಕೆ ಹಿಂಗಾದ್ರೆ ಏನು ಮಾಡಬೇಕು? ಕಂಪ್ನಿ ಮೇಲೆ ಹೆಂಗಾದ್ರೂ ನಂಬಿಕೆ ಬರುತ್ತೆ ಯೋಚನೆ ಮಾಡ್ಕೊಳ್ಳಿ ಆಯಿತಾ. ಯಾವುದಾದ್ರೂ ಒಂದು ಕಂಪ್ನಿ, ಅದು ಅಂತಲ್ಲ ಯಾವುದೇ ಕಂಪ್ನಿ ಆಗಿದ್ರು 1 ವರ್ಷದ ಒಳಗಡೆ ಆದ್ರೇನೋ ಪರವಾಗಿಲ್ಲ. ಸೊ ಈ ರೀತಿ ಕರೆಕ್ಟಾಗಿ 1 ವರ್ಷ ಆಗಿ 2 ದಿನಕ್ಕೆ ಫೋನ್ ಹಾಳಾಗುತ್ತೆ ಅಂತ ಅಂದರೆ ಕಂಪ್ನಿಯವರೇ ಬೇಕು ಅಂತ ಮಾಡಿದ್ರೆ, ಅಥವಾ ಏನೋ ಆಕ್ಸಿಡೆಂಟ್ಲ್ ಆಯಿತಾ ದೇವ್ರಿಗೆ ಗೊತ್ತು. ಬಟ್ ಸ್ಟಿಲ್ ಭಯ ಆಗಿಬಿಡುತ್ತೆ. ಇನ್ನೇನು ಮತ್ತೆ ಪಾಪ ಕಷ್ಟಪಟ್ಬಿಟ್ಟು ನಾವು 40,000 50,000 ಕೊಟ್ಬಿಟ್ಟು ಫೋನ್ ಪರ್ಚೇಸ್ ಮಾಡಿರ್ತೀವಿ. 1 ವರ್ಷ ಆಗಿ ಕರೆಕ್ಟಾಗಿ 2 ದಿನಕ್ಕೆ ಆಯಿತು ಅಂತ ಅಂದರೆ ಯಪ್ಪ, ನಮ್ಮ ಬಗ್ಗೆ ಆಗಲ್ಲ ಇವರು ಹಿಂಗೆಲ್ಲ ಆಗುತ್ತೆ ಅಂತ ಅಂದರೆ ಸವಾಸರ ಹುಷಾರಾಗಿರ್ಬೇಕು ನಾವಂತೂ.
ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಮತ್ತು ನಾನು ಆಗ ಹೇಳಿದಂಗೆ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ಗೆ ಹೊಸಬ್ರಾಗಿದ್ದರೆ ಈಗ ತಾನೇ ಇನ್ವೆಸ್ಟ್ಮೆಂಟ್ ಶುರು ಮಾಡಿದಿರಾ ಅಂತ ಅಂದರೆ IND ಮನಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಸೊ ಟ್ರೈ ಮಾಡಿ ನೋಡಿ. ಫಸ್ಟ್ ಫಂಡ್ ಮಾಡೋದು ₹750 ಫ್ರೀಯಾಗಿ ಸಿಗುತ್ತೆ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.